ನಮಸ್ತೆ. ಈ ವ್ಲಾಗ್ August 15th ಇಂಡಿಪೆಂಡೆನ್ಸ್ ಡೇ ಇದು. ಅಂದರೆ ನನ್ನ ಬರ್ತ್ಡೇ ದಿನದ ವ್ಲಾಗ್. ಯಾರೆಲ್ಲ ನನ್ನ ಬರ್ಡೇಗೆ ವಿಶಸ್ ಕಳಿಸಿದ್ದೀರಾ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನಿಮ್ಮೆಲ್ಲರ ಕಮೆಂಟ್ಸ್ಗೆ ರಿಪ್ಲೈ ಮಾಡಿದ್ದೀನಿ. ಯಾರಿಗಾದ್ರೂ ಮಿಸ್ ಮಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಎಲ್ಲ ವ್ಲಾಗ್ಸ್ ಕೂಡ 1 by 1 ಹಾಕ್ತಾ ಹೋಗ್ತೀನಿ, ಯಾಕಂದರೆ ಖಂಡಿತ ಮುಂದೆ ಯಾರಿಗಾದ್ರೂ ಅದು ಯೂಸ್ ಆಗಬೇಕು ಅನ್ನೋದಕ್ಕೋಸ್ಕರ ಅಷ್ಟೇ. ಸೊ ಬನ್ನಿ ಆದ್ಯ ಏನು ಹೇಳಿದ್ದಾಳೆ ನೋಡೋಣ. ಅರ್ಜುನ ಕೂತ್ಕೊಂಡಿರ್ತಾರೆ ಕೃಷ್ಣ ಮುಂದೆ. ಕೃಷ್ಣ ಒಂದು ಸೀಟ್ ಇರುತ್ತೆ ತಾನೆ, ದೊಡ್ಡ ಲಾರ್ಡ್ ಸೀಟ್ ಥರ. ಅದ್ಮೇಲೆ ಕೃಷ್ಣ ಕೂತ್ಕೊಂಡಿರ್ತಾರೆ. ಅದಾದ್ಮೇಲೆ ನಾನಿಲ್ಲ ಅರ್ಜುನ ಕೂತ್ಕೊಂಡಿರ್ತೀವಿ. ಅದಾದಮೇಲೆ ಹಿಂಗೆ ತಲೆ ಮೇಲೆ ಎತ್ಕೊಂಡಿರುತ್ತೆ ಕೃಷ್ಣ. ಅದಾದಮೇಲೆ ನಾವು ಏನು ಪ್ರೇ ಮಾಡ್ತಿರೋ ಅದು ಅನ್ನಿರೋದು ಅದು ಲವ್ವಿಂದ ಪ್ರೇ ಮಾಡಿದೆ. ಅದಾದಮೇಲೆ ಮೋಕ್ಷಪನ್ನ ಮಾಡಿದ್ರೆ ಅದು ನಿಜ ಆಗತ್ತೆ ಅಂತ ನನ್ನ ಮೈಂಡಲ್ಲಿ ಬರುತ್ತೆ. ಏನಕ್ಕೆ ಇದನ್ನೆಲ್ಲ ಅವಳು ಹೇಳ್ತಾ ಇದ್ದಾಳೆ ಅಂತ ಅಂದರೆ, ನಾವೊಂದು ಹೇಳ್ಬೇಕಂದ್ರೆ 4 ಡೇಸಿಂದ ಸಿಕ್ಕಾಪಟ್ಟೆ ಟೆನ್ಷನ್ ಇದ್ದೀವಿ. ಯಾಕಂತಂದರೆ ಇಂಡಿಯಾದ ಪಾರ್ಸಲ್ ತರಿಸ್ಕೊತಾ ಇದ್ವಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು. ಅದು ಏನೋ ಒಂದು ಸಣ್ಣ ನೆಗ್ಲಿಜೆನ್ಸಿಂದ ನಮ್ಮ ಕೈಗೆ ಸಿಕ್ಕಿಲ್ಲ. ಆದರೆ ಅದರಲ್ಲಿ ಆಶಾ ಸ್ವೀಟ್ಸಿಂದ ನಿಮ್ಗೆ ಗೊತ್ತಿರ್ಬೋದು, ರೆಗ್ಯುಲರ್ ವ್ಯೂವರ್ಸ್ ಆಗಿರೋ ಆಶಾ ಸ್ವೀಟ್ಸಿಂದ ಸ್ವೀಟ್ಸ್ ತರಿಸ್ಕೊತೀವಿ ಅಂತ. ಅಟ್ಲೀಸ್ಟ್ ಅದು ಒಂದು ಬಾಕ್ಸ್ ಸಿಕ್ಕಿದ್ರೆ ಸಾಕಪ್ಪ, ಅಟ್ಲೀಸ್ಟ್ ಸ್ವೀಟ್ ಹಾಳಾಗಬಾರ್ದು, ಉಳಿದಿದ್ದೆಲ್ಲ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ದೇವ್ರ ಹತ್ರ ಕೇಳ್ಕೊತಾ ಇದ್ದೆ. ಅಮ್ಮ ನಾನು ಈ ಥರ ಕೇಳ್ಕೊಂಡೆ ಅಂತ ಹೇಳ್ಬಿಟ್ಟು. ಸೊ ಅದೇ ಭಗವದ್ಗೀತೆ ಕ್ಲಾಸುಗೆ ಹೋಗ್ತಾರಲ್ಲ ಮಕ್ಕಳು, ಸೊ ಅಲ್ಲೆಲ್ಲ ಕಲ್ತಿರೋದನ್ನ ಇದು ಒಂದೇ ಅಲ್ಲ ಅವ್ರ ಎಕ್ಸಾಂಪಲ್ಸು. ಹೆಂಗಂದರೆ ಆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂಗೆ ಅವ್ರ ತಲೆಯಲ್ಲಿ ಹಿಂಗೆ ಬರುತ್ತೋ ಏನೋ ಅದನ್ನೆಲ್ಲ ಅವರು ಅದು ಅಳವಡಿಸ್ಕೊಂಡು ಅದನ್ನು ನನಗೂ ಕೂಡ ಹೇಳ್ತಿರ್ತಾರೆ. ಅದು ನಾನು ನಿಮ್ಮ ಜೊತೆ ಹಾಗೆ ಶೇರ್ ಮಾಡಿದೆ. ಅವ್ರು ಹಿಂಗೂ ಹೇಳ್ತಾ ಇದ್ದಲ್ವ, ಹಂಗೆ ರೆಕಾರ್ಡ್ ಮಾಡಿಕೊಂಡು. ಒಂದು ಬಾಕ್ಸು ಸಿಕ್ಕಿದೆ, ಅದು ನನಗೆ ಬೇರೆ ಕಡೆ ಹೋಗಿ ತರಬೇಕು, ಅದು ಹೆಂಗೆ ಏನು ಅಂತೆಲ್ಲ ಹೇಳ್ಬಿಟ್ಟು ನಾನು ಖಂಡಿತ ವಿಡಿಯೋ ಮಾಡ್ತೀನಿ. ಯಾಕಂದರೆ ಈ ಥರ ಸಣ್ಣ ಪುಟ್ಟ ತುಂಬ ಚಿಕ್ಕ ಪುಟ್ಟ ವಿಷಯಗಳಾದ್ರೂ ತುಂಬ ಹುಷಾರಾಗಿರಿ ಅಂತ ಹೇಳ್ಬಿಟ್ಟು, ನೀವ್ಯಾರಾದ್ರೂ ನೆಕ್ಸ್ಟ್ ಬುಕ್ ಮಾಡ್ಕೊಳ್ಳೋವಾಗ ಏನಾದರೂ ಈ ಥರ ಆಗಬಾರ್ದು ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ಕೃಷ್ಣ ಯಾಕಂತ ನಾವು ವರ್ಕ್ಶಾಪನ್ನು ಕೈಂಡಾಗಿ ಇಟ್ಬಿಟ್ಟು ಎಲ್ಲ ಮಾಡಲಿಕ್ಕೆ ಕೃಷ್ಣ ಅಲ್ಲೇ ಇದ್ದು ಕೊಟ್ಟರು. ಹೌದು, ಅದಕ್ಕೆ ಇವಾಗ ಸ್ವೀಟ್ ಬಾಕ್ಸ್ ಇರೋ ಬಾಕ್ಸೇ ಸಿಕ್ಕಿದೆ ನಮಗೆ. 3rd ಬಾಕ್ಸ್ 3 ಬಾಕ್ಸ್ ತರಿಸ್ಕೊಂಡಿದ್ವಿ. ಏನು ಎತ್ತಾ ಅಂತೆಲ್ಲ ಹೇಳ್ಬಿಟ್ಟು ನಾನು ಡೀಟೇಲಾಗಿ ಒಂದು ವಿಡಿಯೋ ಮಾಡ್ತೀನಿ. ಹಾಗೆ ನನಗೆ ಲಾಸ್ಟ್ ಟೈಮ್ ಡ್ಯೂಟಿ ಬಂತ ತರಿಸ್ಕೊಂಡಿದ್ದು ಕೊರಿಯರ್ಗಳಿಗೆ ಅದು ಇದು ಎಲ್ಲ ಹೇಳೋದಿದೆ. ನಾನೇನಂದರೆ ಇದು ಆಗೋಗ್ಲಿ ಒಂದು ಸಪ್ರೇಟ್ ವಿಡಿಯೋದಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಈಗ ತಿಂದ್ಬಿಟ್ಟು ಸ್ವಲ್ಪ ಕಾಫಿ ಕುಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು. ಹಾಗೆ ಅಲ್ಲಿ ಬಾಕ್ಸು ಇರೋದ್ರಿಂದ ಅಲ್ಲಿ ತೊಗೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ನನ್ನ ಬರ್ತ್ಡೇ ತುಂಬಾ ಸಿಂಪಲಾಗಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.